ಹಾಯ್, ಹಲೋ, ನಮಸ್ತೆ. ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರ ನಿಮಗೆ ಸ್ವಾಗತವನ್ನು ಬಯಸುತ್ತೆ. ಸೊ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ಹೌ ಟು ಡಿಕೋಡ್ ದ ನ್ಯೂಸ್ ಪೇಪರ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಹೌ ಟು ಎನ್ರಿಚ್ ಯುವರ್ ನಾಲೆಜ್ ಥ್ರೂ ದಿ ನ್ಯೂಸ್ ಪೇಪರ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತು ಒಂದು ಸಣ್ಣ ಮಾದರಿ ಕ್ಲಾಸನ್ನು ನಾನಿಂದು ಮಾಡ್ತಿದ್ದೇನೆ. ಉದ್ದೇಶ ಏನಪ್ಪ ಅಂತಂದರೆ, ನ್ಯೂಸ್ ಪೇಪರ್ಗಳಿಂದ ನೀವು ಕರೆಂಟ್ ಅಫೇರ್ಸನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಮತ್ತು ನಿಮಗೆ ಎಸ್ಸೆ ಕಂಟೆಂಟನ್ನು ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಮಾದರಿ ಕ್ಲಾಸನ್ನು ಮಾಡ್ತಿದ್ದೀನಿ. ನಾನೇನು ಮಾಡಿಲ್ಲ, ಕೇವಲ ಒಂದು ವಾರದಿಂದ ಬಂದಿರತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ಪೇಪರಿಂದ ಎತ್ಕೊಂಡಿದ್ದೀನಿ. ಸೊ ಆ ಆರ್ಟಿಕಲ್ಗಳನ್ನು ನಿಮ್ಮ ಎಕ್ಸಾಮ್ಗಳ ದೃಷ್ಟಿಯಿಂದ ಯಾವ ರೀತಿ ಓದಬೇಕು ಅನ್ನೋದ್ರ ಕುರಿತಾಗಿ ಒಂದು ಡೆಮೋವನ್ನು ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಕೇವಲ ಹೇಳೋದಷ್ಟೇ ಅಲ್ಲ, ಆಲ್ರೆಡಿ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳ ಮಾದರಿಗಳನ್ನು ವಿತ್ ಪ್ರೂಫ್ ಸಮೇತ ನಾನು ವಿಡಿಯೋ ಎಂಡಲ್ಲಿ ನಿಮಗೆ ಕೊಡ್ತಾ ಬರ್ತೀನಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಕ್ಲಾಸು. ಫಸ್ಟ್ ನೋಡ್ರಿ, ನಿನ್ನೆನೇ ಆಗಿರ್ತಕ್ಕಂಥ ಒಂದು ಇವೆಂಟು, ರಾಮ್ಸಾರ್ ಪಟ್ಟಿ ಮತ್ತೆರಡು ಜೌಗು ಪ್ರದೇಶಗಳ ಸೇರ್ಪಡೆ ಅಂತ ನೋಡ್ತೀವಿ. ಈ ಒಂದು ಆರ್ಟಿಕಲ್ನಲ್ಲಿ ನಮ್ಮ ಕಾಂಪಿಟೇಟಿವ್ ಪರ್ಪಸ್ ಆಗಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡ್ರಿ, ಒಟ್ಟು ಸ್ಥಳಗಳ ಸಂಖ್ಯೆ 31ಕ್ಕೆ ಏರಿಕೆ ಅಂತಿದ್ದಾರೆ. ಒಟ್ಟು ಸ್ಥಳಗಳ ಸಂಖ್ಯೆ 91ಕ್ಕೆ ಏರಿಕೆ ಅಂತ ಆಗಿದೆ. ಸೊ ಇದನ್ನು ಕ್ವಶನ್ ಆಲ್ರೆಡಿ ರಿಪೀಟ್ ಆಗ್ಯದ್ರಿ. ಏನು ರಿಪೀಟ್ ಆಗ್ಯದ ಅಂತಂದರೆ, ನಮ್ಮ ಭಾರತದ ರಾಮ್ಸಾರ್ ಪಟ್ಟಿಗಳು ಎಷ್ಟಿದ್ದಾವೆ ಅಂತ ಕ್ವಶನ್ ಮಲ್ಟಿಪಲ್ ಟೈಮ್ ರಿಪೀಟ್ ಆಗಿದೆ. ಸೊ ಆ ಸಂಖ್ಯೆ ಇಲ್ಲಿ ಏರಿಕೆ ಆಗ್ಯದ್ರಿ. 89 ಇತ್ತು, ಇವಾಗ 91 ಆಗಿದೆ. ಸೊ ನೋಡ್ರಿ, ಮತ್ತೆ ಯಾವ ಪಾಯಿಂಟ್ ಓದಬೇಕು, ರಾಜಸ್ಥಾನದ ಪಲೋಡಿಯಾ ಮತ್ತು ಕಿಚನ್ ಮತ್ತು ಮೆನರ್ ಅಂತಕ್ಕಂಥ ಎರಡು ರಾಮ್ಸಾರ್ ಪಟ್ಟಿಗಳು ಸೇರ್ಪಡೆಯಾಗಿದ್ದಾವೆ. ಓಕೆನಾ? ರಾಜಸ್ಥಾನದ ಕಿಚನ್ ಮತ್ತು ಮೇನಾರ್ ಅಂತಕ್ಕಂಥ ಎರಡು ಸ್ಥಳಗಳು ಇತ್ತೀಚೆಗೆ ಸೇರ್ಪಡೆ ಆಗಿದ್ದಾವೆ. ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ನೋಡ್ರಿ, 1971ರಲ್ಲಿ ಇರಾನ್ನಲ್ಲಿ ಏನಾಗ್ತದೆ, ಜಾಗತಿಕ ಸಮಾವೇಶ ಆಗ್ತದೆ. ಇದರ ಕುರಿತಾಗಿ ಆಲ್ರೆಡಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮಲ್ಟಿಪಲ್ ಟೈಮ್ಸ್ ಈ ಕ್ವಶನ್ನು ಅಪಿಯರ್ ಆಗಿದೆ. ಸೊ ಇದನ್ನು ಏನು ಮಾಡ್ತಾನೆ, ಇತ್ತೀಚಿನ ಟ್ರೆಂಡ್ ಪ್ರಕಾರ ಏನು ಮಾಡ್ತಾನೆ ಅಂತಂದರೆ, ಕರೆಂಟ್ ಅಫೇರ್ಸು ಮತ್ತು ನಿಮ್ಮ ಸ್ಟ್ಯಾಟಿಕ್ ವಿಭಾಗವನ್ನು ಸೇರಿಸ್ಬಿಟ್ಟು ಒಂದು ಕ್ವಶನನ್ನು ಫ್ರೇಮ್ ಮಾಡ್ತಾನೆ. ಯಾವ ರೀತಿ ಮಾಡ್ತಾನೆ? ಫಾರ್ ಎಕ್ಸಾಂಪಲ್ ನೋಡ್ರಿ, ಭಾರತದಲ್ಲಿ ಫಸ್ಟ್ ಸ್ಟೇಟ್ಮೆಂಟ್, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳ್ತಾನೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿರುತ್ತೆ, ಭಾರತದ ರಾಮ್ಸಾರ್ ಪಟ್ಟಿಗಳು ಒಟ್ಟು 91 ಇವೆ ಅಂತ ಕೇಳ್ತಾನೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟು, ಇತ್ತೀಚೆಗೆ ರಾಜಸ್ಥಾನದ ಕಿಚನ್ ಮತ್ತು ಮೈನರ್ ಅಂತಕ್ಕಂಥ ಎರಡು ತಾಣಗಳು ರಾಮ್ಸಾರ್ ಪಟ್ಟಿಗೆ ಸೇರಿವೆ ಅಂತ ಹೇಳ್ತಾನೆ. ಹೌದು, ಅದು ಕೂಡ ಸರಿಯಾಗುತ್ತೆ. ಮೂರನೇದು ಏನು ಮಾಡ್ತಾನೆ ಅಂತಂದರೆ, 1971ರಲ್ಲಿ ಇರಾನ್ನ ರಾಮ್ಸಾರ್ ಪಟ್ಟಣದಲ್ಲಿ ಒಂದು ಜಾಗತಿಕ ಸಮಾವೇಶ ಆಗುತ್ತೆ ಅಂತ ಮತ್ತೊಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಸೊ ಮೂರು ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ ಅಂತ ನೋಡ್ತೀವಿ. ಅವನೇನು ಮಾಡ್ತಾನೆ, ಇದೇ ಯಾವುದೋ ಒಂದು ಸ್ಟೇಟ್ಮೆಂಟನ್ನು ತಪ್ಪಾಗಿ ಕೊಟ್ಟು ಅಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋ ಸಾಧ್ಯತೆ ಇರ್ತದೆ ರೀ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸ್ಲೈಡು ಏನದ ರೀ, ಗೃಹ ಆರೋಗ್ಯ ವಿಸ್ತರಣೆ ಇಂದು. ಓಕೆ, ಗೃಹ ಆರೋಗ್ಯದ ಕುರಿತಾಗಿ ಒಂದು ಹೇಳಿದಾನ್ರಿ. ಏನು ಗೃಹ ಆರೋಗ್ಯ? ಒಂದು ಕರ್ನಾಟಕ ಸರ್ಕಾರದ ವಿನೂತನ ಯೋಜನೆ ಅಂತ ನೋಡ್ತೀವಿ. ಓಕೆ, ಈ ಆರ್ಟಿಕಲ್ ಆಲ್ರೆಡಿ ಅಕ್ಟೋಬರ್ 2024ರಲ್ಲೇ ಇದನ್ನು ಲಾಂಚ್ ಮಾಡಿದ್ದಾರೆ. ಆದರೂ ಕೂಡ ಇವಾಗ ಸುದ್ದಿಯಲ್ಲಿದೆ. ಏನಕ್ಕಿದೆ ಅಂತಂದರೆ, ಅವಾಗ ಕೇವಲ ಕೋಲಾರದಲ್ಲಿ ಮಾತ್ರ ಇದನ್ನು ಲಾಂಚ್ ಮಾಡಿದ್ರು. ಆದರೆ ಇವಾಗ ಇಡೀ ಕರ್ನಾಟಕದ ಜಿಲ್ಲೆಯಾದ್ಯಂತ ಇದನ್ನು ಲಾಂಚ್ ಮಾಡಿದ್ದಾರೆ. ಸೊ ಇದು ಸುದ್ದಿಯಲ್ಲಿದೆ. 100% ಇದರ ಮೇಲೆ ಕ್ವಶನ್ಸ್ ನೆಕ್ಸ್ಟೇ ಬರುವಂಥ ಸಾಧ್ಯತೆ ಇರುತ್ತೆ. ನೋಡ್ರಿ, ಯಾವ ರೀತಿ ಓದಬೇಕು ಅಂದರೆ, ಗೃಹ ಆರೋಗ್ಯ ಯೋಜನೆ ಇದು ಕರ್ನಾಟಕ ಸರ್ಕಾರದ್ದು. ಹೌದು, ಮನೆ ಬಾಗಿಲಿಗೆ ಬಂದು ಅನಾರೋಗ್ಯ ಸಮಸ್ಯೆಗಳನ್ನ ಪತ್ತೆ ಮಾಡುವ ಒಂದು ಯೋಜನೆ. ಮನೆ ಬಾಗಿಲಿಗೆ ಬಂದು ಆರೋಗ್ಯ ಸಮಸ್ಯೆಯನ್ನು ಪತ್ತೆ ಮಾಡ್ತಾರೆ. ಅದೇ ರೀತಿ ಔಷಧಿ ವಿತರಣೆಯನ್ನು ಯೋಜಿಸುವ ಒಂದು ಯೋಜನೆ, ಫ್ರೀಯಾಗಿ ಔಷಧಿಗಳನ್ನ ಕೊಡ್ತಕ್ಕಂಥ ಯೋಜನೆ. ಇದು ಕೂಡ ಸ್ಟೇಟ್ಮೆಂಟ್ ಆಗ್ಬೋದು. ಓಕೆ, ಕೋಲಾರದಲ್ಲಿ 2024 ಅಕ್ಟೋಬರ್ನಲ್ಲಿ ಪ್ರಾರಂಭಿಸಲಾಗಿತ್ತು. ನಿಮ್ಮ KPSC ವಿತ್ ಡೇಟ್ ಕೂಡ ಕೇಳ್ತಾನೆ ಕೆಲವೊಂದು ಸತಿ, ಹೌದಾ? ಸೊ 2024 ಅಕ್ಟೋಬರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮತ್ತೆ ನೋಡ್ರಿ, ಬೇರೆದು ಓದಬೇಕಾ? ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ, ಸಾಂಕ್ರಾಮಿಕವಲ್ಲದ ರೋಗಗಳ ನಿಯಂತ್ರಣಕ್ಕಾಗಿ, ಓಕೆ, ಕಮ್ಯುನಿಕೇಬಲ್ ಡಿಸೀಸಸ್ ಆ್ಯಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಬರ್ತವ್ರೆ. ಬಟ್ ಇವ್ರು ಮಾಡಿರೋದೇನು ಅಂತಂದರೆ, ನಾನ್ ಕಮ್ಯುನಿಕೇಬಲ್ ಡಿಸೀಸಲ್ಲಿ ಯಾರಿಗೂ ಸ್ಪ್ರೆಡ್ ಆಗದೆ ಇರತಕ್ಕಂಥ ರೋಗಗಳು ಮಾತ್ರ ತಪಾಸಣೆಯನ್ನು ಮಾಡ್ತಾರೆ. ಒಟ್ಟು 14 ರೋಗಗಳನ್ನು ಪಟ್ಟಿ ಮಾಡಿದ್ದಾರೆ. 14 ರೋಗಗಳನ್ನ ಪಟ್ಟಿ ಮಾಡಿದ್ದಾರೆ. ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ 30 ವರ್ಷಗಳ ಮೇಲ್ಪಟ್ಟವರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಸೊ ಈ ಇನ್ಫಾರ್ಮೇಷನಿಂದ ಅವನು 3 ಅಥವಾ 4 ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾನೆ. ಸೊ ಇದು ನಿಮಗೆ ಟಫ್ ಅನಿಸ್ಬೋದು, ಬಟ್ ಆಲ್ರೆಡಿ ನಿಮ್ಮ ನ್ಯೂಸ್ ಪೇಪರಲ್ಲಿ ಕಂಪ್ಲೀಟು ಒಂದು ನಾಲೆಜನ್ನು ಅವನು ಕೊಟ್ಟಿರ್ತಾನೆ. ಓಕೆನಾ? ಎಸ್. ನೆಕ್ಸ್ಟ್ ಸ್ಲೈಡ್ ನೋಡ್ರಿ, ಭಾರತಕ್ಕೆ ಮುಂದಿನ ವರ್ಷ 2 S-400 ಹಸ್ತಾಂತರ. ಇಲ್ಲೇನು ಓದೋದಿಲ್ಲ ರೀ, ಏನು ಓದೋದಿಲ್ಲ, ಅವಶ್ಯಕತೆ ಇಲ್ಲ. S-400 ಸುದ್ದಿಯಲ್ಲಿತ್ತು.
ಸುದ್ದಿಯಲ್ಲಿತ್ತ ಆಪರೇಷನ್ ಸಿಂಧೂರ ಮೂಡ್ತು ಭಾರತ, ಆಪರೇಷನ್ ಸಿಂಧೂರ ಪಾಕಿಸ್ತಾನದ ವಿರುದ್ಧ. ಅಲ್ಲಿ ಏನು ಮಾಡ್ತು, S-400 ಬಳಸ್ಕೊಂಡು ನಾವು ಬಚಾವಾಗಿದ್ವಿ. S-400 ಅಂತಕ್ಕಂಥದ್ದು ಒಂದು ವಾಯು ರಕ್ಷಣಾ ವ್ಯವಸ್ಥೆ. ಯಾವ ದೇಶದಿಂದ ತಗೊಂಡಿದ್ದೀವಿ ರೀ? ರಷ್ಯಾ ದೇಶದಿಂದ ಅದನ್ನು ನಾವು ತಗೊಂಡಿದ್ದೀವಿ. ಸೊ ಅದೇ ಅಷ್ಟೇ ಕೊಟ್ಟಿದ್ದಾನೆ, ನಮ್ಗೆ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಏನು ಕೇಳ್ತಾನೆ ನಿಮ್ಮ ಕ್ವಶನು, ಇತ್ತೀಚೆಗೆ ಸುದ್ದಿಯಲ್ಲಿದ್ದ S-400 ಇದು ಒಂದು ಏನು ಅಂತ ಈ ಥರ ಕ್ವಶನ್ಗಳು ಬರ್ತವೆ. ಅದು ಒಂದು ವಾಯು ರಕ್ಷಣಾ ವ್ಯವಸ್ಥೆ ಅಂತೇಳಿ ಕರಿತೀವಿ. ನೀವು ಹುಡುಕ್ರಿ, ಯಾವುದೇ ಒಂದು ಆಥರ್ ಬುಕ್ಕಲ್ಲಿ S-400 ಕುರಿತಾಗಿ ಯಾವುದೇ ಒಂದು ಕಂಟೆಂಟ್ ಇರೋದಿಲ್ಲ. ಏನಕ್ಕೆ ಇರೋದಿಲ್ಲ ಅಂತಂದರೆ ಅದು ಕರೆಂಟ್ ಅಫೈರ್ಸ್. ಸೊ ನೀವು ಪೇಪರ್ಗಳನ್ನು ಓದೋ ಮೂಲಕ ಈ ಒಂದು ಇನ್ಫಾರ್ಮೇಷನ್ನ ಡಿಕೋಡ್ ಮಾಡಬಹುದು. ಓಕೆನಾ? ಎಸ್, ನೋಡ್ರಿ ನೆಕ್ಸ್ಟ್ ಸ್ಲೈಡ್ ಏನಿದೆ, ಬಾದಾಮಿ ಬೆಟ್ಟದ ಭಿತ್ತಿಯಲ್ಲಿ ಪಾರ್ಶ್ವನಾಥ ಉಬ್ಬು ಶಿಲ್ಪ ಪತ್ತೆ. ಸೊ ಹಿಸ್ಟ್ರಿ ರಿಲೇಟೆಡ್. ಓಕೆ, ಹಿಸ್ಟ್ರಿ ರಿಲೇಟೆಡ್. ಇವಾಗ ಟ್ರೆಂಡ್ ಏನಾಗಿದೆ ಅಂತ ಅಂದರೆ, ಸ್ಟ್ಯಾಟಿಕ್ ಪಾಠಗಳನ್ನ ಸುಮ್ಮನೆ ಕೇಳ್ತಿಲ್ಲ ರೀ ಅವನು. ಸ್ಟ್ಯಾಟಿಕ್ ಪಾಠಗಳನ್ನ ಸುಮ್ಮನೆ ಕೇಳ್ತಿಲ್ಲ, ಏನು ಕರೆಂಟ್ ಅಫೇರ್ಸ್ ಇದೆಲ್ಲ ಅದನ್ನು ಹೋಲಿಕೆ ಮಾಡ್ಕೊಂಡು ಕೇಳ್ತಿದ್ದಾನೆ. ನೋಡ್ರಿ, ನಮಗೆ ಗೊತ್ತು ಬಾದಾಮಿಯಲ್ಲಿ ನಮಗೆ ಗುಹೆಗಳಿದ್ದಾವೆ, ಬಾದಾಮಿಯ ಗುಹೆಗಳು ಇದ್ದಾವೆ ಅಂತ ನಮ್ಗೆ ಗೊತ್ತು. ಸೊ ಒಂದು 4ನೇ ಜೈನ ಗುಹೆಯಲ್ಲಿ ಏನಾಗಿದೆ ಅಂತಂದರೆ, ಇತ್ತೀಚೆಗೆ ಪಾರ್ಶ್ವನಾಥ ಅವರ ಉಬ್ಬು ಶಿಲ್ಪ ಪತ್ತೆಯಾಗಿದೆ. ಜೊತೆಗೆ ಒಂದು ಶಾಸನ ಕೂಡ ಪತ್ತೆ ಆಗಿದೆ. ಅದರಲ್ಲಿ ಕುಳಿಮಂಜ ಅಂತಕ್ಕಂಥ ಒಂದು ಸಾಲು ಸಿಕ್ಕಿದೆ ಅಂತ ಇನ್ಫಾರ್ಮೇಷನ್ ಇದೆ. ಇದರ ಮೇಲೆ ಕ್ವಶನ್ ಮಾಡ್ತಾರೆ ರೀ. ಓಕೆ, ಇದರ ಮೇಲೆ ಕ್ವಶನ್ ಆಗ್ತವೆ. ಸೊ ನಿಮ್ಮ ಇನ್ಫಾರ್ಮೇಷನ್ ಇದು ಕಂಪ್ಲೀಟ್ ಓದೋಕ್ಕಿಂತ ನಾನೇನು ಅಂಡರ್ಲೈನ್ ಮಾಡಿದ್ದೀನಲ್ರಿ, 4ನೇ ಜೈನ ಗುಹೆಯಲ್ಲಿದೆ, ಆ ಒಂದು ಸಾಲಿನಲ್ಲಿ ಕುಳಿಮಂಜ ಅನ್ನೋ ವರ್ಡ್ ಇದೆ, ಮತ್ತು ಒಂದು ಶಿಲಾಶಾಸನ ಪತ್ತೆಯಾಗಿದೆ. ಈ ಇನ್ಫಾರ್ಮೇಷನನ್ನು ನಾವು ಇದನ್ನು ಡಿಕೋಡ್ ಆಫ್ ದಿ ನ್ಯೂಸ್ ಪೇಪರ್ ಅಂತ ಕರಿತೀವಿ. ಈ ಇನ್ಫಾರ್ಮೇಷನ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗುತ್ತೆ, ಬೇರೆದ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಎಸ್, ನೆಕ್ಸ್ಟ್ ನೋಡ್ರಿ, ಒಪಾಲ ಸುಚಾತ ವಿಶ್ವಸುಂದರಿ. ಇದು ಕೂಡ ಇತ್ತೀಚೆಗೆ ಜಸ್ಟ್ ನಾನು ಒಂದು ವಾರದಷ್ಟು ಸ್ಲೈಡ್ ಹಾಕ್ಕೊಂಡಿರೋದು, ತುಂಬ ಹೇಳ್ತಿಲ್ಲ. ನಿಮ್ಗೆ ಯಾವ ರೀತಿ ಓದಬೇಕು, ಯಾವ ರೀತಿ ಕಂಟೆಂಟನ್ನು ತೊಗೋಬೇಕು ಅನ್ನೋ ಒಂದು ಮಾಡೆಲ್ ಅಷ್ಟೇ ಹೇಳ್ತಿರೋದು. ಓಕೆನಾ? ನೋಡ್ರಿ, ಒಪಾಲ ಸುಚಾತ ವಿಶ್ವಸುಂದರಿ, ಇತ್ತೀಚೆಗೆ ವಿಶ್ವಸುಂದರಿ ಸ್ಪರ್ಧೆ ನಡೀತು. ಸ್ಪೆಷಲಿ ಏನಂದ್ರೆ ನಮ್ಮ ಭಾರತದಲ್ಲಿ ನಡೀತು. ಎಲ್ಲಿ ನಡೀತು ಇಲ್ಲದ ನೋಡ್ರಿ, ಹೈದರಾಬಾದ್. ಪೇಪರಲ್ಲೇ ಕೊಟ್ಟಿದ್ದೇನೆ, ಹೈದರಾಬಾದಲ್ಲಿ ನಡೀತು. ಯಾರಾಗಿದ್ದಾರೆ ಈ ಸತಿ ಅಂದರೆ, ಒಪಾಲ ಸುಚಾತ ಚೌಂಗಶ್ರೀ ಅಂತಕ್ಕಂಥ ವ್ಯಕ್ತಿ ಏನಾಗಿದ್ದಾರೆ, 2025ರ ವಿಶ್ವಸುಂದರಿ ಆಗಿದ್ದಾರೆ. ಅವು ಯಾವ ದೇಶಕ್ಕೆ ಸೇರಿದವರು? ಥೈಲ್ಯಾಂಡ್ ದೇಶಕ್ಕೆ ಸೇರಿದವರು. ನಿಮ್ಮ PC ಕ್ವಶನ್ ಅಷ್ಟೇ ಕೇಳ್ತಾನೆ ರೀ, ಇತ್ತೀಚೆಗೆ ವಿಶ್ವಸುಂದರಿ ಪಟ್ಟವನ್ನು ಅಲಂಕರಿಸಿದ ಮಹಿಳೆ ಯಾರು, ಅವರು ಯಾವ ದೇಶಕ್ಕೆ ಸೇರಿದ್ರು? ಇದೇ ಥರ ಕ್ವಶನ್ಗಳನ್ನು ಕೇಳ್ತಾರೆ. KPSC ಕೇಳ್ತಕ್ಕಂಥ ಕ್ವಶನ್ಸು ಇದೇ ಥರ ಇರುತ್ತೆ. ಭಾರತದಿಂದ ಯಾರಾದರೂ ಇದ್ದ, ನಂದಿನಿ ಗುಪ್ತಾ, ಸಾಕು, ಇಷ್ಟೇ. ಎಲ್ಲ ಓದೋ ಅವಶ್ಯಕತೆ ಇರಲ್ಲ, ಚಿಕ್ಕ ಚಿಕ್ಕ ಅಂಶಗಳನ್ನೇ ನಾವು ಎಕ್ಸಾಮ್ಸಲ್ಲಿ ನೋಡೋಕ್ಕಾಗೋದು. ರೈಟಾ? ಓಕೆ, ನೆಕ್ಸ್ಟ್ ನೋಡ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಮುಂದೆ ಬರ್ತಕ್ಕಂಥ KPSCಲಿ ಇದ್ರ ಬಗ್ಗೆ ಒಂದು ಕ್ವಶನ್ ಡೆಫಿನೆಟ್ಲಿ ಇರುತ್ತೆ. ಏನಕ್ಕೆ ಅಂತಂದರೆ, ಇತ್ತೀಚೆಗೆ ಏನಾಗಿ ನಿಮಗೆಲ್ಲ ಗೊತ್ತೇ ಇದೆ, ಮಂಗಳೂರು ಒಂದು ನಮ್ಮ ಕೋಸ್ಟಲ್ ರೀಜನಲ್ಲಿ ಹೆಚ್ಚು ಕೋಮು ಸಂಘರ್ಷ ನಡೀತಿದೆ. ಹಿಂದೂ ಮುಸ್ಲಿಮ್ನ ಜಟಾಪಟಿಯಲ್ಲಿ ನಡೀತಿದೆ, ಹೌದಾ? ಸೊ ಅದರನ್ನು ನಿಗ್ರಹ ಮಾಡಬೇಕು ಅಂತ ಏನು ಮಾಡಿದ್ದಾರೆ, ಕರ್ನಾಟಕ ಗೌರ್ಮೆಂಟು ಕೋಮುವಾದ ಸಂಘರ್ಷ ನಿಗ್ರಹ ಪಡೆ, ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡಿದ್ದಾರೆ. ಓಕೆ, ಇದರ ಕುರಿತಾಗಿ ಒಂದು ಕ್ವಶನ್ ಬರುವಂಥ ಸಾಧ್ಯತೆ ಇದೆ. ವಿತ್ ಸ್ಟೇಟ್ಮೆಂಟ್ ವೈಸ್ ಬರುತ್ತೆ. ಯಾವ ಒಂದು ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗದಲ್ಲಿ ಮಾತ್ರ ಕಾರ್ಯನಿರ್ವಹಣೆ ಮಾಡ್ತದೆ. ಸೊ ಜಿಲ್ಲೆಗಳು ಇಂಪಾರ್ಟೆಂಟ್ ಆಗ್ತದೆ. ಯಾವ ಜಿಲ್ಲೆಯಲ್ಲಿ ಈ ಒಂದು ಪಡೆ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಅವರ ಕರ್ತವ್ಯಗಳೇನು ಕೊಟ್ಟಿದ್ದಾರೆ, ಕಾರ್ಯಪಡೆಯ ಕರ್ತವ್ಯಗಳು 5 ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದೋ ಅನ್ನ ಕಟ್ ಕಾಪಿ ಪೇಸ್ಟ್ ಮಾಡ್ತಾರೆ, ನಿಮ್ಮ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಓಕೆನಾ? ಅದಕ್ಕೆ ಯಾರು ಹೇಳಿದ್ದಾರೆ, ವಲಯ IGP ಅಂತ ನೋಡ್ತೀವಿ. ವಲಯ IGP ಅಂತ ನಾವು ನೋಡ್ತೀವಿ ರೀ. ಓಕೆನಾ? ವಲಯ IGP ಅವರು ಇದರ ಹೆಡ್ ಆಗಿರ್ತಾರೆ. ಓಕೆ ರೀ, ಡನ್. ಈ ಥರ ಕ್ವಶನ್ಗಳು ಬರ್ತವೆ ಸ್ಟೇಟ್ಮೆಂಟ್ ವೈಸ್. ನೆಕ್ಸ್ಟ್ ನೋಡ್ರಿ, ಅರಾವಳಿ ಮರು ಅರಣ್ಯೀಕರಣಕ್ಕೆ ಚಾಲನೆ. ಇದು ನಿಮ್ಮ ಸ್ಟ್ಯಾಟಿಕ್ ಪೋರ್ಷನ್ನು ಇದೆ, ವಿತ್ ಕರೆಂಟ್ ಅಫೇರ್ಸ್ ಇದೆ. ಏನು ಅರಾವಳಿ ಬಗ್ಗೆ ನಿಮ್ಗೆ ಆಲ್ರೆಡಿ ಕ್ವಶನ್ಸ್ ಮಲ್ಟಿಪಲ್ ಟೈಮ್ಸ್ ಆಗಿದೆ. ನೋಡ್ರಿ, ದೆಹಲಿ, ಹರಿಯಾಣ, ರಾಜಸ್ಥಾನ ಮತ್ತು ಗುಜರಾತಿನ 29 ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ. ಈ ಕ್ವಶನ್ ಆಲ್ರೆಡಿ ನಿಮ್ಮ KSL ಆಗಿದೆ. ಓಕೆ, ದೆಹಲಿ, ಹರಿಯಾಣ, ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹಬ್ಬಿದೆ. ಇದನ್ನು ಕೇಳಿದ್ದಾರೆ. ಭೂಮಿಯ ಅತ್ಯಂತ ಹಳೆಯ ಪರ್ವತ, ಈ ಕ್ವಶನ್ ಆಗಿದೆ. ಸೊ ನಿಮ್ಮ ಎಲ್ಲ ಕಂಟೆಂಟು ಈ ಪೇಪರ್ಗಳಲ್ಲಿ ಇರುತ್ತೆ. ಜೊತೆಗೆ ಅಲ್ಲಿ ಏನು ಮಾಡ್ತಿದ್ದಾರೆ, ಮರು ಅರಣ್ಯೀಕರಣ ಮಾಡ್ತಿದ್ದಾರೆ. 2.60 ಹೆಕ್ಟರ್ನಷ್ಟು ಪ್ರದೇಶವನ್ನು 2030ರಷ್ಟಿಗೆ ಪುನಶ್ಚೇತನ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ. ಸೊ ಇದರ ಮೇಲೆ ಸ್ಟೇಟ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಕೆ, ನೋಡ್ರಿ, ಒಂದು ಚಿಕ್ಕದಾದ ಒಂದು ಯಾವ ರೀತಿ ಬರ್ತದೆ, ಚಿಕ್ಕ ನೋಡ್ರಿ, RBI ರಿಟೇಲ್ ಡೈರೆಕ್ಟ್ ಅನ್ನೋ ಒಂದು ಸಣ್ಣ ಯೋಜನೆ ಮಾಡಿದ್ದಾರೆ. ಈ ಯೋಜನೆ ಏನಕ್ಕೆ ಉಪಯೋಗ ಆಗುತ್ತೆ, ಸಣ್ಣ ಹೂಡಿಕೆದಾರರಿಗೆ ನೆರಗಾಗುವ ಉದ್ದೇಶವನ್ನು ಮಾಡಿದೆ ಅಷ್ಟೇ. ರಿಟೆಕ್ಸ್ ಡೈರೆಕ್ಟ್ ಅಂತಕ್ಕಂಥ ಯೋಜನೆ RBI ತಂದಿದೆ. ಅದು ಏನು ಉಪಯೋಗ ಅಂದರೆ, ಸಣ್ಣ ಹೂಡಿಕೆದಾರರಿಗೆ ನೆರವಾಗುವ ಉದ್ದೇಶ. ನಮ್ಗೆ ಇಷ್ಟೇ ಬೇಕಾಗಿರೋದು, ಈ ಒಂದು ಕಂಟೆಂಟಲ್ಲಿ ಇಷ್ಟೇ ಅಂಶ ಬೇಕಾಗಿರೋದು. ಸರಿನಾ? ಎಸ್, ನೋಡ್ರಿ, ಮತ್ತೆ ಸೊ ಓಕೆ, ಇದನ್ನು ನೋಡ್ರಿ, ಇದಕ್ಕೆ ಬರ್ತೀನಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್
ಇಸ್ರೋ ಸ್ಪೇಸ್ ಡಾಕಿಂಗ್ ಯಶಸ್ವಿ ಸ್ಪೆಡೆಕ್ಸ್ ಮಿಷನ್. ನಿಮಗೆ ಕೆಲವೊಂದು ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ದೆ, ಕೆಲವೊಂದು ಪ್ರೂಫ್ಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಮಾಡ್ತೀನಿ. ಕೆಲವೊಂದೇ ಕೊಡ್ತೀನಿ, ತುಂಬ ಇದ್ದಾವೆ, ಬಟ್ ನಿಮ್ಗೆ ಕೆಲವೊಂದು ತೋರಿಸ್ಕೊಡ್ತೀನಿ. ನೋಡಿರಿ, ಸ್ಪೆಡೆಕ್ಸ್ ಮಿಷನ್ ಅಂತ ನೋಡ್ತೀವಿ, ಸ್ಪೇಸ್ ಡಾಕಿಂಗ್ ಯಶಸ್ವಿ, ಇದು ನಿಮ್ಮ ಪೇಪರಲ್ಲಿ ಬಂದಿರತಕ್ಕಂಥ ಆರ್ಟಿಕಲ್. ಇಸ್ರೋ ಸ್ಪೆಡೆಕ್ಸ್ ಮಿಷನ್ ಅಂತ ಮಾಡ್ತಿದ್ದಾರೆ. ಓಕೆ, ಇಲ್ಲಿ ಇನ್ಫಾರ್ಮೇಷನ್ ನೋಡ್ರಿ, ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಫುಲ್ ಫಾರ್ಮ್ ಕೊಟ್ಟಿದ್ದಾನೆ, 4ನೇ ದೇಶ ಅಂತ ಕೊಟ್ಟಿದ್ದಾನೆ, ತಲಾ 220 kg ಇರ್ತಕ್ಕಂಥ 2 ಉಪಗ್ರಹಗಳಿದ್ದಾವೆ ಅಂತ ಕೊಟ್ಟಿದ್ದಾನೆ. ರೈಟ್ ರೀ. PSLV C-60 ರಾಕೆಟ್ ಅಂತ ಕೊಟ್ಟಿದ್ದಾನೆ. ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ರೀ, ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ನೋಡ್ರಿ, ನಿಮಗೆ ಹಳೆವೆಲ್ಲ ತೋರಿಸೋದೇ ಹೋಗಿಲ್ಲ, ಕೇವಲ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಕ್ವಶನ್ ನೋಡ್ರಿ. ಸ್ಪೆಡೆಕ್ಸ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ? ಇದು ಮೊನ್ನೆ ಮೇ 21ರಂದು ನಡೆದಿರ್ತಕ್ಕಂತಹ HK ಫ್ರೀ ಕೋಚಿಂಗಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ನಿಮ್ಮ KEA ನಡೆಸಿರ್ತಕ್ಕಂಥ ಎಕ್ಸಾಮ್ ಇದು. ಅಲ್ಲಿ ಈ ಕ್ವಶನ್ನ ಸ್ಟೇಟ್ಮೆಂಟಲ್ಲಿ ಕೇಳಿದ್ದಾರೆ. ನೋಡ್ರಿ, ಸ್ಪೆಡೆಕ್ಸ್ ವಿಸ್ತೃತ ರೂಪ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಹೇಳಿದ್ನ. ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಇದೆಯಾ? ನೋಡ್ರಿ, ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಸ್ಪೆಡೆಕ್ಸ್ ಇದೆ ರೀ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು. ನೆಕ್ಸ್ಟ್ ನೋಡ್ರಿ, ಸ್ಪೆಡೆಕ್ಸ್ ಮಿಷನ್ ಪ್ರತಿಯೊಂದು ಸುಮಾರು 220 kg ತೂಕ ಇದೆ ಅಂತ ಹೇಳಿದ್ದಾರೆ. ಇದೇನಾ 220 kg ತೂಕ ಅಂತ ಹೇಳಿದ್ದಾರೆ ಪೇಪರಲ್ಲಿ. ಓಕೆ, ರೈಟಾ? ನೋಡ್ರಿ, ಆ 2 ಸಣ್ಣ ಬಾಹ್ಯಾಕಾಶಗಳನ್ನು GSLV ಇಂದ ಉಡಾವಣೆ ಮಾಡಲಾಯಿತು, GSLV ರಾಕೆಟಿಂದ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಪೇಪರಲ್ಲಿ ನೋಡ್ರಿ, PSLV C-60 ರಾಕೆಟ್ ಅಂತ ಹೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಬಂತ? ಸೇಮ್ ಈ ಒಂದು ಆರ್ಟಿಕಲಿಂದನೇ ತೆಗೆದಿದ್ದಾರೆ ಅಂತ ಅನಿಸುತ್ತೆ ನಿಮಗೆ. ಸೊ ಈ ರೀತಿ ಪೇಪರ್ಗಳನ್ನ ಓದೋದ್ರಿಂದ ಕ್ವಶನ್ಗಳು ಈಸಿಯಾಗಿ ಸಾಲ್ವ್ ಆಗ್ತವೆ. ಈ ಸ್ಪೆಡೆಕ್ಸ್ ಮಿಷನ್ ಬಗ್ಗೆ ಯಾವುದೇ ಒಂದು ಕಂಟೆಂಟಲ್ಲಿ ನೋಡ್ರಿ, ಇಷ್ಟು ಕಂಟೆಂಟನ್ನು ಕೊಟ್ಟಿರಲ್ಲ. ಪೇಪರಲ್ಲಿ ಕೊಟ್ಟಿರೋ ಕಂಟೆಂಟನ್ನು ನಿಮ್ಮ ಮಂತ್ಲಿ ಮ್ಯಾಗ್ಝಿನಲ್ಲಿ ಕೊಟ್ಟಿರೋದಿಲ್ಲ. ಓಕೆನಾ? ರೈಟ್ ರೀ. ಓಕೆ, ಇದು ಪ್ರೂಫ್ ಅಂತ ಹೇಳ್ತೀನಿ. ಇನ್ನೊಂದು ಪ್ರೂಫ್ ಕೊಡ್ತೀನಿ ನಿಮಗೆ. PSA ಎಕ್ಸಾಮ್ಗೆ ಓದ್ತಿರ್ತೀರ, ನಮಗೆ ಎಸ್ಸೆ ಬರೆಯೋದ ಕಂಟೆಂಟ್ ಇಲ್ಲ ಅಂತ ಕೊರಗ್ತಿರ್ತೀರ, ನಿಮ್ಮ ವ್ಯಾಕ್ಯಾಬ್ಲರಿ ಇಲ್ಲ ಅಂತ ಕೊರಗ್ತಿರ್ತೀರ. ಹೆಂಗೆ ಬರುತ್ತೆ ಅಂತಂದರೆ, ಪೇಪರ್ಗಳನ್ನ ಓದೋದ್ರಿಂದ ನಿಮ್ಮ ವ್ಯಾಕ್ಯಾಬ್ಲರಿ ಬರುತ್ತೆ, ನಿಮ್ಮ ಶಬ್ದ ಸಾಮರ್ಥ್ಯ ಹೆಚ್ಚಾಗುತ್ತೆ. ಓಕೆ, ನೋಡ್ರಿ, ಟ್ರಾಫಿಕ್ ಸಮಸ್ಯೆಗಳಿಗೆ AI ಪರಿಹಾರಗಳು, ಈ ಒಂದು ಆರ್ಟಿಕಲ್ ಆಲ್ರೆಡಿ ಅಪಿಯರ್ಡ್ ಆಗಿದೆ. ಎಲ್ಲಿ? ನಿಮ್ಮ ಪೇಪರಲ್ಲಿ ಆಗಿದೆ. ಓಕೆ, KS ಇತ್ತೀಚೆಗೆ KS ಪೇಪರ್ ಆಯಿತು, ಅದರಲ್ಲಿ ಎಸ್ಸೆ ಪೇಪರ್ ಅಂತ ಇರುತ್ತೆ. 250 ಅಂಕಗಳಿಗೆ ಎಸ್ಸೆಗಳನ್ನ ಕೇಳ್ತಾರೆ. ಸೊ ಒಂದು ಎಸ್ಸೆ 125 ಅಂಕಗಳು ಇರುತ್ತೆ. ಯಾವುದೇ ಆಪ್ಷನ್ ಕೊಟ್ಟಿರಲಿಲ್ಲ ಈ ಸತಿ ನಾವು ಬರೆದಾಗ. ಓಕೆ, 125 ಅಂಕಗಳಿಗೆ ಒಂದು ಎಸ್ಸೆ ಕೇಳಿದ್ದ. ಯಾವ ಎಸ್ಸೆ ಅಂತಂದರೆ, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ AI ತಂತ್ರಜ್ಞಾನವನ್ನು ಯಾವ ರೀತಿ ಬಳಕೆ ಮಾಡ್ಬೋದು ಅನ್ನೋದ್ರ ಮೇಲೆ ಕ್ವಶನ್ ಕೇಳಿದ್ದ. ಓಕೆ, AI ಬಳಸ್ಕೊಂಡು ಟ್ರಾಫಿಕ್ ಸಮಸ್ಯೆ ಯಾವ ರೀತಿ ಸಾಲ್ವ್ ಮಾಡ್ತೀರಾ? 125 ಅಂಕಗಳಿಗೆ ಕೇಳಿದ್ದ. ಇಲ್ಲಿದೆ ನಿಮ್ಮ ಕಂಟೆಂಟು. ಇದೇನಾ? ಈ ಕಂಟೆಂಟ್ ಓದೋದ್ರಿಂದ ನಿಮ್ಮ ವೊಕ್ಯಾಬ್ಯುಲರಿ ಜಾಸ್ತಿ ಆಗುತ್ತೆ, ಅಲ್ಲಿ ಬರೆಯೋದಕ್ಕೆ ಹೆಚ್ಚಿನ ಕಂಟೆಂಟ್ ನಿಮಗೆ ಸಿಗುತ್ತೆ. ಹೌದಾ? ರೈಟ್ ರೀ. ಸೊ ಇದೇ ಒಂದು ಆರ್ಟಿಕಲ್ ನಿಮ್ಮ PSIಗೂ ಹೆಲ್ಪ್ ಆಗುತ್ತೆ. ನಿಮ್ಮ ಅಪ್ಕಮಿಂಗ್ ಬರ್ತಕ್ಕಂಥ PSI ನೋಟಿಫಿಕೇಷನ್ಗಳೇನಿದಾವಲ್ಲ ರೀ, ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ AIಗೆ ಸಂಬಂಧಿಸಿದಂಗೆ ನಿಮ್ಮ ಎಸ್ಸೆಗಳು ಬರುತ್ತೆ. ಸೊ ಅವನ್ನೆಲ್ಲ ಯಾವ ರೀತಿ ಕಂಟೆಂಟ್ ಎಲ್ಲಿಂದ ತೊಗೋಬೇಕು, ಯಾವುದೇ ಬುಕ್ಕಲ್ಲಿ ಕಂಟೆಂಟ್ ಸಿಗೋದಿಲ್ಲ ರೀ. ಸೊ ನೀವು ನ್ಯೂಸ್ ಪೇಪರಲ್ಲೇ ಇಂಥ ಒಳ್ಳೆ ಕಂಟೆಂಟು ನಿಮಗೆ ಸಿಗುತ್ತೆ. ರೈಟಾ? ಪ್ರೂಫ್ ಸಿಗ್ತಾ? ಪ್ರೂಫ್ ಇದೆಯಾ? ನಿಮ್ಮ ಕರೆಂಟ್ ಅಫೇರ್ಸ್ಗೆ PYQನೂ ತೋರಿಸಿದ್ದೀನಿ, ಜೊತೆಗೆ ಎಸ್ಸೆ ಪೇಪರನ್ನು ಕೂಡ ತೋರಿಸಿದ್ದೀನಿ. ಇನ್ನೊಂದು ಪ್ರೂಫ್ ಏನು ಕೊಡ್ತೀನಿ ಅಂತ ಅಂದರೆ, ಇತ್ತೀಚೆಗೆ ರಾಜ್ಯಪಾಲರು ಸುದ್ದಿಯಲ್ಲಿದ್ದರು. ರಾಜ್ಯಪಾಲರು ಹೌದಾ? ತಮಿಳುನಾಡು ಗೌರ್ಮೆಂಟು ಸುಪ್ರೀಂ ಕೋರ್ಟಲ್ಲಿ ಪೆಟಿಷನ್ ಹಾಕಿತ್ತು. ಹೌದಾ? ಪೆಟಿಷನ್ ಹಾಕಿತ್ತು. ಏನು? ರಾಜ್ಯಪಾಲರು ನಮ್ಮ ಹೇಳ್ದಂಗೆ ಕೇಳ್ತಿಲ್ಲ, ನಮ್ಮ 12 ಮಸೂದೆಗಳನ್ನು ತಡೆ ಹಿಡಿದಿದ್ದಾರೆ ಅಂತ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಎಲ್ಲ ಪೇಪರ್ಗಳಲ್ಲೂ, ಪ್ರಜಾವಾಣಿ ಆಗಿರ್ಬೋದು, ಹಿಂದೂ ಪೇಪರ್ ಆಗಿರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಯಾವುದೇ ಪೇಪರ್ ತಗೊಳ್ರಿ, ರಾಜ್ಯಪಾಲರ ಕುರಿತಾಗಿಯೇ ಆರ್ಟಿಕಲ್ಗಳನ್ನು ಕೊಟ್ಟಿದ್ದರು, ಅವರ ಅಧಿಕಾರಗಳ ಮಿತಿಯನ್ನು ಕೊಟ್ಟಿದ್ದರು, ಅಧಿಕಾರಗಳ ಅವಧಿಗಳನ್ನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಓಕೆ, ಸೊ ಅದು ಹೆಂಗೆ ರಿಲೇಟ್ ಮಾಡ್ತಾರೆ ಅಂತಂದರೆ, ಇತ್ತೀಚೆಗೆ UPSC ಪೇಪರ್ ಆಯಿತು, ಪ್ರಿಲಿಮ್ಸು ಮೇ 25ರಂದು UPSC ಪೇಪರ್ ಆಯಿತು. ಆ ಪೇಪರನ್ನು ತೆಗೆದು ನೋಡ್ರಿ ನೀವು, ಅದರಲ್ಲಿ ಒಂದು 16 ಕ್ವಶನ್ ಪೊಲಿಟಿಗೆ ಸಂಬಂಧಿಸಿದ್ದು ಕೇಳಿದ್ದಾರೆ. ಅದರಲ್ಲಿ 4 ಕ್ವಶನ್ಗಳು ಎಲ್ಲಿಂದ ಬಂದಿದ್ದಾವೆ ಅಂತಂದರೆ, ಗವರ್ನರ್ ರಿಲೇಟೆಡ್ ಟಾಪಿಕ್ಸಿಂದ ಬಂದಿದ್ದಾವೆ. ಗವರ್ನರ್ನ ಅಧಿಕಾರದ ಆಧಾರದ ಮೇಲೆ 4 ಕ್ವಶನ್ಗಳನ್ನ ಕೇಳಿದ್ದಾರೆ. 4 ಕ್ವಶನ್ ಸುಮ್ಮನೆನಾ? 8 ಅಂಕಗಳು ಇರ್ತವೆ. ಡಿಸೈಡಿಂಗ್ ಫ್ಯಾಕ್ಟರ್, ಅದು ನಿಮ್ಮ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಓಕೆ, ಅದನ್ನು ನೀವು ಪೊಲಿಟಿ ಅನ್ಬೋದು, ಬಟ್ ಏನಕ್ಕೆ 4 ಕ್ವಶನ್ಗಳನ್ನು ಕೇಳ್ದ? ಗವರ್ನರ್ ಮೇಲೆ ಬೇರೆ ಟಾಪಿಕ್ ಇರಲಿಲ್ವಾ? ಯಾಕೆ ಅಂದರೆ ಗವರ್ನರ್ ತುಂಬ ಸುದ್ದಿಯಲ್ಲಿದ್ದರು, ತುಂಬ ನ್ಯೂಸ್ ಆರ್ಟಿಕಲ್ಗಳು ಬಂದಿದ್ವು. ಸೊ ಅದರ ಮೇಲೆ ಕ್ವಶನ್ಗಳು ಆಗಿದ್ವು. ಓಕೆನಾ? ಈ ರೀತಿಯಾಗಿ ಡಿಕೋಡ್ ಅನ್ನು ಮಾಡಬೇಕು. ನಿಮ್ಮ ನಾಲೆಜನ್ನು ನ್ಯೂಸ್ ಪೇಪರ್ಗಳಿಂದ ಈ ರೀತಿಯಾಗಿ ಹೆಚ್ಚಳ ಮಾಡ್ಕೋಬೇಕು. ಓಕೆನಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಇದೇ ಥರ ಏನಾದರೂ ಯಾವುದೇ ಒಂದು ಟಾಪಿಕ್ಗಳ ಮೇಲೆ, ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಏನೋ ಒಂದು ಟಾಪಿಕ್ ಮೇಲೆ ನಿಮಗೆ ವೀಡಿಯೋ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟನ್ನು ಹಾಕಿರಿ. ಅದರ ಮೇಲೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡುವಂಥ ಕೆಲಸ ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರ ಮಾಡುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.